ಸ್ನೇಹಿತರೆ, ಮುಂದೆ ಬರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಮತ್ತು SDF DA ವಿಲೇಜ್ ಅಕೌಂಟ್ ಓಕೆ ಮತ್ತು ಶಿಕ್ಷಕರ GPA ಸ್ಟಾರ್ HS ಸ್ಟಾರ್ PH ಸ್ಟಾರ್ ಎಕ್ಸಾಮ್ ಕೂಡ ಸಹಕಾರಿಯಾಗಲೆಂದು GK ಕ್ವಶನ್ಗಳನ್ನು ತಂದಿರುತ್ತೇನೆ ನೋಡ್ರಿ. ಮಿಸ್ ಮಾಡ್ಕೋಬೇಡ್ರಿ. ಪ್ರಮುಖವಾದಂತ ಪ್ರಶ್ನೆಗಳಿರ್ತಾವ ನೋಡ್ರಿ. ಅದು ಕೂಡ ಈ ಒಂದು KA ಪ್ಯಾಟರ್ನ್ ರೀತಿಯಲ್ಲೇ ಇರ್ತದ. ಅದು ಅಂದ್ರೆ ಹೇಳಿಕೆ ರೂಪದ ಪ್ರಶ್ನೆಗಳಿದ್ದಾವ ನೋಡ್ರಿ. ಮಿಸ್ ಮಾಡ್ಕೋಬೇಡ್ರಿ. ಕೊನೆವರೆಗೂ ಈ ಒಂದು ವಿಡಿಯೋ ನೋಡ್ರಿ. ಪ್ರಮುಖವಾಗಿರುವಂತ ವಿಷಯಗಳ ಮೇಲೆ ಪ್ರಶ್ನೆ ಕೇಳಿದ್ದೇನೆ. ಓಕೆ, ಈ ಒಂದು ಪ್ರಶ್ನೆಗಳಿಂದ ನಿಮ್ಗೆ ಏನಪ್ಪಾ ಅಂತಂದ್ರೆ ಒನ್ ಲೈನರ್ ಕೂಡ ಉತ್ತರವನ್ನು ನೀಡಲು ಗೊತ್ತಾಗುತ್ತಾ, ಜೊತೆಗೆ ಈ ಒಂದು ಹೇಳಿಕೆ ರೂಪದ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋದು ಕೂಡ ಪ್ರಾಕ್ಟೀಸ್ ಆಗ್ತದ. ಓಕೆ, ಅದಕ್ಕಾಗಿ ಈ ಒಂದು ಪ್ರಶ್ನೆಯನ್ನು ತಂದಿರ್ತೇನೆ. ಕೊನೆವರೆಗೂ ನೋಡ್ರಿ. ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತ ಮೊದಲನೇ ಒಂದು ಪ್ರಶ್ನೆ ಇದೆ ನೋಡ್ರಿ. ಹೇಳಿಕೆ ಪ್ರಶ್ನೆ. ಮೊದಲನೇ ಒಂದು ಹೇಳಿಕೆ, ವಿಜಯನಗರ ಸಾಮ್ರಾಜ್ಯವು ಕ್ರಿಸ್ತ ಶಕ 1336ರಲ್ಲಿ ಸ್ಥಾಪಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ. ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ. ಇದರ ಒಂದು ಸ್ಥಾಪಕರು ಹರಿಹರ ಮತ್ತು ಬುಕ್ಕರಾಯ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ ನೋಡ್ರಿ. ಓಕೆ, ನೆಕ್ಸ್ಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನಂದ್ರೆ ಅಂದ್ರೆ ಹೇಳಿಕೆ ಸಿ ಏನಂದ್ರೆ ವಿರೂಪಾಕ್ಷ ಈ ಒಂದು ಸಾಮ್ರಾಜ್ಯದ ಕುಲ ದೈವವಾಗಿತ್ತು ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಕೂಡ ಏನಂದ್ರೆ ಸರಿಯಾಗಿದೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಕೂಡ ಸರಿ, ಅಂದ್ರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ನೋಡ್ರಿ. ಈ ರೀತಿಯಾಗಿ ಮುಂದೆ ಬರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಆಗಿರ್ಬೋದು, ಇನ್ನು ಯಾವುದೇ ಮಿಕ್ಕುಳದಂತ ಪರೀಕ್ಷೆಗಳಿಗೆ ಇದೇ ರೀತಿಯಾದಂತಹ ಪ್ಯಾಟರ್ನ್ ನಲ್ಲಿ ಕೇಳ್ತಾರೆ ನಿಮಗೆ ಪ್ರಶ್ನೆ. ಓಕೆ, ಈ ರೀತಿಯಾಗಿ ನೀವು ಅಧ್ಯಯನ ಮಾಡ್ಬೇಕಾಗುತ್ತಾ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುವತ್ತೆ ಅಂದ್ರೆ ಕ್ರಿಸ್ತ ಶಕ 1336ರಲ್ಲಿ ಇದು ಸ್ಥಾಪನೆ ಆಗುತ್ತದೆ ನೋಡ್ರಿ. ಇದು ಸ್ಥಾಪನೆ ಮಾಡಿದಂತ ವ್ಯಕ್ತಿಗಳು ಹರಿಹರ ಮತ್ತು ಬುಕ್ಕರಾಯ ಅಂತ ನಾವು ಹೇಳ್ತೇವೆ. ಓಕೆ, ವಿದ್ಯಾರಣ್ಯರ ಒಂದು ಮಾರ್ಗದರ್ಶನದ ಮೇರೆಗೆ ಇವರು ಈ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ. ಇವರ ಒಂದು ಕುಲದೈವ ಯಾವ್ದಾಗಿತ್ತಂದ್ರೆ ವಿರೂಪಾಕ್ಷ ಈ ಒಂದು ಸಾಮ್ರಾಜ್ಯದ ಕುಲದೈವ ಆಗಿರುತ್ತೆ ನೋಡ್ರಿ. ಓಕೆ, ಇದಕ್ಕೆ ಸಂಬಂಧಿಸಿದಂತ ಸ್ವಲ್ಪ ಮಾಹಿತಿ ನೋಡೋದಾದ್ರೆ, ಸಂಗಮ ವಂಶದ ಹರಿಹರ ಮತ್ತು ಬುಕ್ಕರಾಯರು ಏನ್ ಮಾಡ್ತಾರಂದ್ರೆ ಹಂಪಿಯಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರ. ಹಂಪಿ ಏನಂದ್ರೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆಗಿರುತ್ತೆ ನೋಡ್ರಿ. ಹಂಪಿ ವಿರೂಪಾಕ್ಷ ದೇವಸ್ಥಾನವು ಅವರ ಒಂದು ಪ್ರಮುಖ ಧಾರ್ಮಿಕ ಕೇಂದ್ರವಾಯ್ತಂತ ಹೇಳ್ಬೋದು. ಆ ರೈಟ್ ಸೈಡ್ ಅಲ್ಲಿ ಅದರ ಒಂದು ಚಿತ್ರವು ಕೂಡ ನೋಡಬಹುದು ನಾವು. ಹಂಪಿ ಕಲ್ಲಿನ ರಥ ಇದೆ ನೋಡಿ. ಓಕೆ, ನೆಕ್ಸ್ಟ್ ಕೆಳದಿ ಚೆನ್ನಮ್ಮನ ಮೇಲೆ ಪ್ರಶ್ನೆ ಇದೆ. ಮೊದಲನೇ ಒಂದು ಹೇಳಿಕೆ, ಕೆಳದಿ ಚೆನ್ನಮ್ಮ ಮೊಘಲ್ ದೊರೆ ಔರಂಗಜೇಬನ ವಿರುದ್ಧ ಹೋರಾಡಿದಳಂತ ಕೊಟ್ಟಿದ್ದಾರೆ. ಓಕೆ, ಕೆಳದಿ ಚೆನ್ನಮ್ಮ ಮೊಘಲ್ ದೊರೆ ಔರಂಗಜೇಬನ ವಿರುದ್ಧ ಹೋರಾಟ ಮಾಡಿದಳು ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ ನೋಡ್ರಿ. ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಇವರು ಶಿವಾಜಿಯ ಮಗ ರಾಜಾರಾಮನಿಗೆ ಆಶ್ರಯ ನೀಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಕೂಡ ಸರಿಯಾಗಿದೆ. ಅದೇ ರೀತಿಯಾಗಿ ಹೇಳಿಕೆ ಸಿ, ಅವರ ಚಿತ್ರದುರ್ಗದ ಪಾಳೆಗಾರರ ಮನೆತನಕ್ಕೆ ಸೇರಿದವರು ಆಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗಿದೆ ನೋಡಿ. ಯಾಕಪ್ಪ ಅಂತಂದ್ರೆ ಕೆಳದಿ ಒಂದು ಚೆನ್ನಮ್ಮ ಏನಪ್ಪಾ ಅಂತಂದ್ರೆ ಈ ಒಂದು ಕೆಳದಿ ಮನೆತನಕ್ಕೆ ಸಂಬಂಧಿಸಿದ್ದಾಳೆ. ಇಲ್ಲಿ ಚಿತ್ರದುರ್ಗ ಅಂತಿದೆ, ಅದಕ್ಕಾಗಿ ಆಪ್ಷನ್ಸ್ ಏನಂದ್ರೆ ಹೇಳಿಕೆ ಸಿ ತಪ್ಪಾಗಿದೆ ನೋಡ್ರಿ. ಓಕೆ, ಇಲ್ಲಿ ಸರಿಯಾದ ಉತ್ತರ ಯಾವ್ದಂತ ನೋಡೋದಾದ್ರೆ ನೋಡ್ರಿ, ಸರಿಯಾದ ಉತ್ತರ AB ಮಾತ್ರ ಸರಿಯಾಗಿರುತ್ತೆ ನೋಡ್ರಿ. A ಮತ್ತು B. ಓಕೆ, ಆಪ್ಷನ್ಸ್ ಎ ಇದಕ್ಕೆ AB ಮಾತ್ರ ಸರಿಯಾಗಿದೆ ನೋಡ್ರಿ. ಇದೇ ತರಹದಂತ ಪ್ರಶ್ನೆಗಳು ಕೇಳ್ತಾರೆ ನೋಡ್ರಿ ಸ್ನೇಹಿತರೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಐತೆ ನೋಡ್ರಿ. ಕೆಳದಿ ಚೆನ್ನಮ್ಮ ಏನಪ್ಪಾ ಅಂತಂದ್ರೆ ಶಿವಪ್ಪ ನಾಯಕನ ಸೊಸೆ ಆಗಿರ್ತಾಳ. ಕೆಳದಿ ಸಂಸ್ಥಾನ ಏನಂದ್ರೆ ಆ ಒಂದು ರಾಜಮನೆತನಿಗೆ ಒಂದು ಪ್ರಮುಖ ರಾಣಿ ಆಗಿರ್ತಾಳೆ ಅಂತ ಹೇಳಬಹುದು ಈ ಒಂದು ಕೆಳದಿ ಚೆನ್ನಮ್ಮ. ಔರಂಗಜೇಬನ ಸೈನ್ಯವನ್ನು ಎದುರಿಸಿ ಮರಾಠರ ಒಂದು ರಾಜಕುಮಾರನಾಗಿರುವಂತ ರಾಜಾರಾಮ್ಗೆ ರಕ್ಷಣೆ ನೀಡುತ್ತಾಳ. ಔರಂಗಜೇಬನಾಗಿರುವಂತ ಏನು ಔರಂಗಜೇಬ್ ಮೊಘಲರ ದೊರೆ ಇರ್ತಾನಲ್ಲ, ಆತನನ್ನು ಸೈನ್ಯವನ್ನು ಎದುರಿಸಿದ ಮರಾಠರ ಒಂದು ರಾಜಕುಮಾರನಾಗಿರುವಂತ ರಾಜಾರಾಮ್ಗೆ ರಕ್ಷಣೆ ನೀಡಿದಂತ ಮಹಿಳೆ ಯಾರಪ್ಪ ಅಂತಂದ್ರೆ ಅದು ಕೆಳದಿ ಚೆನ್ನಮ್ಮ. ಇದೇ ಯಾವ ರೀತಿಯಾಗಿ ಪ್ರಶ್ನೆ ಕೇಳಿದಾರಪ್ಪ ಅಂತಂದ್ರೆ ಕೆಳದಿ ಮನೆತನಕ್ಕೆ ಸಂಬಂಧಿಸಿದಂತ ಪ್ರಮುಖ ರಾಣಿ ಯಾರಂತ ಕೊಟ್ಟಿರ್ತಾರ. ಅದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ಕೆಳದಿ ಚೆನ್ನಮ್ಮ ನೋಡ್ರಿ. ಓಕೆ, ನೆಕ್ಸ್ಟ್ ಕಾವೇರಿ ನದಿಗೆ ಸಂಬಂಧಿಸಿದಂತ ಒಂದು ಪ್ರಶ್ನೆ ಇದೆ. ಅದು ಕೂಡ ಹೇಳಿಕೆ ರೂಪದಲ್ಲಿ. ಕಾವೇರಿ ನದಿಯು ಪಶ್ಚಿಮ ಘಟ್ಟದ ಒಂದು ಬ್ರಹ್ಮಗಿರಿ ಬೆಟ್ಟದಲ್ಲಿ ಉಗಮಿಸುತ್ತದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಓಕೆ, ಇದು ಸರಿ ನೋಡ್ರಿ ಸ್ನೇಹಿತರೆ. ನೋಡ್ರಿ, ನಾವು ಡೆತ್ ಆಗಿ ಓದಿರಲ್ಲ ಒಂದೊಂದ್ಸಲಿ. ಅಂದ್ರೆ ನಾವೇನಂತ ಅಂದ್ರೆ ಕಾವೇರಿ ನದಿ ಏನಪ್ಪಾ ಅಂತಂದ್ರೆ ತಲಕಾವೇರಿ ಹತ್ರ ಉಗಮ ಆಗುತ್ತದ ಅಂತ ಗೊತ್ತಿರ್ತದ. ಆದ್ರೆ ಯಾವ ಬೆಟ್ಟದಲ್ಲಿ ಅಂತ ಕೊಟ್ಟಾಗ ಏನಂದ್ರೆ ಅದು ಬ್ರಹ್ಮಗಿರಿ ಬೆಟ್ಟದಲ್ಲಿ ಇರುವಂತ ತಲಕಾವೇರಿಯಲ್ಲಿ ಉಗಮ ಹೊಂದುತ್ತದೆ. ಯಾವ್ದಂದ್ರೆ ಅದು ಕಾವೇರಿ ನದಿ.
ಇದು ಕರ್ನಾಟಕದ ತಮಿಳುನಾಡು ಎರಡು ರಾಜ್ಯಗಳಲ್ಲಿ ಹರಿಯುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ ನೋಡ್ರಿ. ಕರ್ನಾಟಕ ತಮಿಳುನಾಡಿನ ಮೂಲಕ ಏನಂದ್ರೆ ಕಾವೇರಿ ನದಿ ಹರಿಯುತ್ತದ. ಜೊತೆಗೆ ಸ್ವಲ್ಪ ಕೇರಳದಲ್ಲಿ ಕೂಡ ಕಂಡು ಬರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕೃಷ್ಣರಾಜ ಸಾಗರ ಏನಪ್ಪಾ ಅಂತಂದ್ರೆ ಈ ಒಂದು ಅಣೆಕಟ್ಟು ಈ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂತ ಕೊಟ್ಟಿದ್ದಾರೆ. KRS ಅಣೆಕಟ್ಟು ಈ ಒಂದು ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಆ ಸರಿಯಾಗಿದೆ ನೋಡ್ರಿ. ಓಕೆ, ಆಪ್ಷನ್ಸ್ ಬಿ ನೋಡ್ರಿ, ಎಲ್ಲವೂ ಸರಿ ಇದೆ. ಓಕೆ, ಆಪ್ಷನ್ಸ್ ಬಿ ಎಲ್ಲವೂ ಸರಿ. ಕಾವೇರಿ ನದಿಯು ಕೊಡಗು ಜಿಲ್ಲೆಯಾಗಿಲ್ಲಂತಿ ತಲಕಾವೇರಿಯಲ್ಲಿ ಏನಪ್ಪಾ ಅಂತಂದ್ರೆ ಉಗಮ ಆಗುತ್ತದ. ಯಾವ ಒಂದು ಬೆಟ್ಟಗಳ ಮಧ್ಯೆ ಅಂದ್ರೆ ಅದು ಬ್ರಹ್ಮಗಿರಿ ಬೆಟ್ಟಗಳ ಮಧ್ಯದಲ್ಲಿ ಕಂಡು ಬರುತ್ತೆ ನೋಡ್ರಿ ತಲಕಾವೇರಿ. ಇದು ದಕ್ಷಿಣ ಭಾರತದ ಪ್ರಮುಖ ಜೀವ ನದಿ ಆಗಿದೆ ಅಂತ ಹೇಳ್ಬೋದು. ಅದರಲ್ಲಿ ಕರ್ನಾಟಕಕ್ಕೆ ಒಂದು ಜೀವ ನದಿ ಆಗಿರುತ್ತದೆ. ಮೈಸೂರಿನಲ್ಲಿ ಈ ಇರುವಂತಹ KRS ಅಣೆಕಟ್ಟು ಕೂಡ ಮೈಸೂರಿನಲ್ಲಿ ಕಂಡು ಬರುತ್ತ ಈ ಒಂದು ನದಿಯ ಮೇಲ್ಮೈ. ನೆಕ್ಸ್ಟ್ ಕರ್ನಾಟಕ ವಿಧಾನಸಭೆಯು 224 ಚುನಾಯಿತ ಸದಸ್ಯರನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಕರ್ನಾಟಕದ ವಿಧಾನಸಭೆಗೆ ಪ್ರಶ್ನೆ ಕೇಳಿದ್ದಾರೆ. ಕರ್ನಾಟಕ ವಿಧಾನಸಭೆಯು 224 ಚುನಾಯಿತ ಸದಸ್ಯರನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ. ಎರಡನೇ ಒಂದು ಹೇಳಿಕೆ ವಿಧಾನ ಪರಿಷತ್ತು ಮೇಲ್ಮನೆಯಾಗಿದ್ದು 75 ಸದಸ್ಯರನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ ನೋಡ್ರಿ. ಓಕೆ, ವಿಧಾನ ಪರಿಷತ್ತು ಮೇಲ್ಮನೆಯಾಗಿರ್ತದ. ಅದೇ ರೀತಿಯಾಗಿ ಹೇಳಿಕೆ ಸಿ ಕೊಟ್ಟಿದ್ದಾರೆ. ವಿಧಾನಸಭೆಯು ಅವಧಿಯು 6 ವರ್ಷ ಅಂತ ಕೊಟ್ಟಿದ್ದಾರೆ. ಹೇಳಿಕೆ ಸಿ ಏನಪ್ಪಾ ಅಂತಂದ್ರೆ ತಪ್ಪಾಗಿದೆ. ಯಾಕಪ್ಪ ಅಂತಂದ್ರೆ ವಿಧಾನಸಭೆಯ ಒಂದು ಅವಧಿ ಏನಂದ್ರೆ 5 ವರ್ಷ ಇರುತ್ತೆ ನೋಡ್ರಿ. ಓಕೆ, 5 ವರ್ಷ ಇರ್ತದೆ ವಿಧಾನ ಒಂದು ಸಭೆಯ ಒಂದು ಅವಧಿ. 1 ಮತ್ತು 2 ಮಾತ್ರ ಸರಿಯಾಗಿರುತ್ತೆ ನೋಡ್ರಿ. ಓಕೆ, ಎ ಬಿ ಮಾತ್ರ ಸರಿಯಾಗಿದೆ. ಅಂದ್ರೆ ಆಪ್ಷನ್ ಸಿ ನಲ್ಲಿ ಕಂಡು ಬರ್ತದೆ, ಎ ಬಿ ಮಾತ್ರ ಸರಿಯಾಗಿದೆ. ಓಕೆ, ಕರ್ನಾಟಕ ದ್ವಿಸದನ ಶಾಸಕಾಂಗವನ್ನು ಹೊಂದಿದೆ ಅಂತ ಹೇಳ್ಬೋದು. ಅಂದ್ರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತನ್ನು ಹೊಂದಿರುವಂತ ರಾಜ್ಯ ಕರ್ನಾಟಕ ಆಗಿದೆ. ಇದರಲ್ಲಿ ವಿಧಾನಸಭೆ ಅಧಿಕಾರಾವಧಿ ಏನಂದ್ರೆ 5 ವರ್ಷ ಇರುತ್ತೆ ನೋಡ್ರಿ. ಇಲ್ಲಿ ವಿಧಾನ ಪರಿಷತ್ ಕಾಯಂ ಸದನವಾಗಿರುತ್ತೆ ನೋಡ್ರಿ. ಇದೊಂದು ವಿಧಾನ ಪರಿಷತ್ ಕಾಯಂ ಸದನವಾಗಿರ್ತದ. ಈ ಒಂದು ವಿಧಾನ ಪರಿಷತ್ನ ಸದಸ್ಯರ ಅಧಿಕಾರಾವಧಿ 6 ವರ್ಷ ಇರುತ್ತೆ ನೋಡ್ರಿ. ವಿಧಾನ ಪರಿಷತ್ನ ಸದಸ್ಯರು ಆಗ್ಬೇಕಂದ್ರೆ 30 ವರ್ಷ ಆಗಿರ್ಬೇಕಾಗ್ತದ. ಅದೇ ವಿಧಾನ ಒಂದು ಸಭೆಯ ಒಂದು ಅವಧಿ ಏನಂದ್ರೆ ಅಧಿಕಾರಿ ಆಗ್ಬೇಕಂದ್ರೆ 25 ವರ್ಷ ಆಗಿರ್ಬೇಕು. ಓಕೆ, ನೆಕ್ಸ್ಟ್ ಇಸ್ರೋದ ಬಗ್ಗೆ ಕೇಳಿದ್ದಾರೆ ನೋಡ್ರಿ. ಇಸ್ರೋ ಮತ್ತು ಬಾಹ್ಯಾಕಾಶ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಇಸ್ರೋದ ಪ್ರಧಾನ ಕಚೇರಿ ಬೆಂಗಳೂರಿನಲ್ಲಿದೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ. ಬೆಂಗಳೂರಿನಲ್ಲಿ ಇಸ್ರೋದ ಕೇಂದ್ರ ಕಚೇರಿ ಕಂಡು ಬರ್ತದೆ. ಗಗನಯಾನ್ ಭಾರತದ ಮೊದಲ ಮಾನವ ಸಹಿತ ಬಾಹ್ಯಾಕಾಶ ಯೋಜನೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ಗಗನಯಾನ್ ಭಾರತದ ಮೊದಲ ಮಾನವ ಸಹಿತ ಬಾಹ್ಯಾಕಾಶ ಯೋಜನೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ ನೋಡ್ರಿ. ಆಪ್ಷನ್ ಸಿ ಏನಂತ ಕೊಟ್ಟಿದ್ದಾರೆ ಅಂದ್ರೆ ಹೇಳಿಕೆ ಸಿ ಏನಂದ್ರೆ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರವು ಹಾಸನ್ನಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ. ಹೇಳಿಕೆ ಸಿ ಏನಂದ್ರೆ ತಪ್ಪಾಗಿದೆ. ಯಾಕಪ್ಪ ಅಂತಂದ್ರೆ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಕಂಡು ಬರೋದು ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿ, ಹಾಸನದಲ್ಲಿ ಅಲ್ಲ. ಓಕೆ, ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿಯಲ್ಲಿ ಕಂಡು ಬರ್ತದೆ ಅಂದ್ರೆ ಹಾಸನದಲ್ಲಿ ಕಂಡು ಬರ್ತದೆ. ಅದು ಬಿಟ್ರೆ ಏನಂದ್ರೆ ಸತೀಶ್ ಧವನ್ ಬಾಹ್ಯಾಕಾಶ ಕಂಡು ಬರೋದು ಶ್ರೀಹರಿಕೋಟ ಆಂಧ್ರ ಪ್ರದೇಶದಲ್ಲಿ. ಓಕೆ, ಅದಕ್ಕಾಗಿ ಆಪ್ಷನ್ ಸಿ ಏನಂದ್ರೆ ಇಲ್ಲಿ ತಪ್ಪಾಗಿರುತ್ತೆ ನೋಡ್ರಿ. ಹೇಳಿಕೆ ಸಿ ತಪ್ಪಾಗಿದೆ. ಹೇಳಿಕೆ ಎ ಮತ್ತು ಬಿ ಸರಿಯಾಗಿರುತ್ತೆ ನೋಡ್ರಿ. ಅಂದ್ರೆ ಇಲ್ಲಿ ಆಪ್ಷನ್ಸ್ ನಲ್ಲಿ ಎ ಮಾತ್ರ ಸರಿ ಇದೆ, ಎ ಬಿ ಸರಿ ಇದೆ, ಬಿ ಸಿ ಸರಿ ಇದೆ, ಎಲ್ಲವೂ ಸರಿ ಇದೆ ಅಂತ ಕೊಟ್ಟಿರ್ತಾರ. ಇಂಥ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಬಹಳ ಕನ್ಫ್ಯೂಸ್ ಆಗುವಂತ ಒಂದು ಪ್ರಶ್ನೆ ಆಗಿರ್ತಾವ ಅಂತ ಹೇಳ್ಬೋದು. ಅದಕ್ಕಾಗಿ ನಾವು ಎಲ್ಲಾ ರೀತಿಯಾದಂತ ಓದ್ಬೇಕು ಎಲ್ಲ ಕಡೆಯಿಂದ. ಎ ಬಿ ಮಾತ್ರ ಸರಿಯಾಗಿರುತ್ತೆ ನೋಡ್ರಿ. ಒಂದೊಂದ್ಸಲಿ ಗಾಬರಿಲಿ ಏನಪ್ಪಾ ಅಂತಂದ್ರೆ ಎ ಬಿ ಹಾಕಲಿಗೆ ಬಿ ಸಿ ಕೂಡ ಹಾಕಿರೋದು ಉಂಟು. ಅದಕ್ಕಾಗಿ ಗಾಬರಿ ಗೊಂದಲವನ್ನು ಉಂಟು ಮಾಡಿಕೋಬಾರ್ದು ಪರೀಕ್ಷೆಯಲ್ಲಿ ನೋಡ್ರಿ. ಅದಕ್ಕಾಗಿ ಇಲ್ಲೇ ಪ್ರಾಕ್ಟೀಸ್ ಮಾಡ್ಬೇಕು ದಿನನಿತ್ಯ. ಇಸ್ರೋ ಬೆಂಗಳೂರಿನಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಗಗನಯಾನ ಯೋಜನೆಯನ್ನು ಸಿದ್ಧತೆ ನಡೆಸಿದೆ. ಆದ್ರೆ ಸತೀಶ್ ಧವನ್ ಬಾಹ್ಯಾಕಾಶ ಏನಪ್ಪಾ ಅಂತಂದ್ರೆ ಇದು ಒಂದು ಕೇಂದ್ರ ಕಚೇರಿ. ಅಂದ್ರೆ ಕೇಂದ್ರ ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿ ಕಂಡು ಬರ್ತದ. ಇಲ್ಲಿ ಹಾಸನದಲ್ಲಿ ಕಂಡು ಬರ್ತದೆ ಅಂತ ಕೊಟ್ಟಿದ್ರು. ಅದಕ್ಕಾಗಿ ಇದು ತಪ್ಪಾಗಿರುತ್ತೆ ನೋಡ್ರಿ. ನೆಕ್ಸ್ಟ್ ಕರ್ನಾಟಕದ ಕೃಷಿ ಬಗ್ಗೆ ಸಂಬಂಧಿಸಿದಂತೆ ಹೇಳಿಕೆ ಕೊಟ್ಟಿದ್ದಾರೆ. ಕರ್ನಾಟಕವು ಭಾರತದ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವಂತ ರಾಜ್ಯವಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ. ಕಾಫಿ ಉತ್ಪಾದನೆ ಯಾವ್ದು ಮಾಡ್ತಾ ನಮ್ಮ ಕರ್ನಾಟಕ ರಾಜ್ಯ ಅತಿ ಹೆಚ್ಚಾಗಿ ಕಾಫಿ ಉತ್ಪಾದನೆ ಮಾಡುತ್ತದೆ. ನೆಕ್ಸ್ಟ್ ಕೊಡಗು ಜಿಲ್ಲೆಯು ಅತಿ ಹೆಚ್ಚು ಕಾಫಿಯನ್ನು ಬೆಳೆಯುವಂತ ಪ್ರದೇಶವಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ ನೋಡ್ರಿ. ಕೊಡಗು, ಚಾಮರಾಜನಗರ ಇಲ್ಲಿ ಏನಪ್ಪಾ ಅಂತಂದ್ರೆ ಪ್ರಮುಖ ಕಾಫಿ ಬೆಳೆಯುವಂತ ಜಿಲ್ಲೆಗಳಾಗಿರ್ತಾವ. ಅದೇ ರೀತಿಯಾಗಿ ಆಪ್ಷನ್ ಸಿ ಯಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಹೇಳಿಕೆ ಸಿ ಸಿರಿಧಾನ್ಯಗಳ ಉತ್ಪಾದನೆಯಲ್ಲಿ ಕರ್ನಾಟಕವು ಮುಂಚೂಣಿಯಲ್ಲಿದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ ನೋಡ್ರಿ. ಸಿರಿಧಾನ್ಯ ಉತ್ಪಾದನೆ ಮಾಡುವುದರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮುಂಚೂಣಿಯಲ್ಲಿ ಇದೆ. ಓಕೆ, ಮೇಲಿನ ಎಲ್ಲವೂ ಸರಿಯಾಗಿರುತ್ತೆ ನೋಡ್ರಿ. ಅಂದ್ರೆ ಆಪ್ಷನ್ ಸಿ ನಲ್ಲಿ ಎ ಮಾತ್ರ ಸರಿ ಇದೆ. ಆಪ್ಷನ್ ಬಿ ನಲ್ಲಿ ಬಿ ಮತ್ತು ಸಿ ಸರಿ ಇದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಯಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಮೇಲಿನ ಎಲ್ಲವೂ ಸರಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಯಲ್ಲಿ ಕೊಟ್ಟಿದ್ದಾರೆ ಎ ಬಿ ಮಾತ್ರ ಸರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ
ಮೇಲಿನ ಎಲ್ಲವೂ ಸರಿಯಾಗಿರುತ್ತೆ ನೋಡ್ರಿ. ಓಕೆ. ಭಾರತ ಒಟ್ಟು ಕಾಫಿ ಉತ್ಪಾದನೆಯಲ್ಲಿ ಕರ್ನಾಟಕ ಏನಪ್ಪಾ ಅಂತಂದ್ರೆ 70% ಅಷ್ಟು ಕಾಫಿಯನ್ನು ಉತ್ಪಾದನೆ ಮಾಡುತ್ತದೆ. ಇಲ್ಲಿ ಕೊಡಗು ಮತ್ತು ಚಿಕ್ಕಮಗಳೂರು, ಹಾಸನ ಏನಪ್ಪಾ ಅಂತಂದ್ರೆ ಪ್ರಮುಖ ಕಾಫಿ ಜಿಲ್ಲೆಗಳಾಗಿವೆ ನೋಡ್ರಿ. ಕಾಫಿ ನಾಡೊಂದು ಚಿಕ್ಕಮಗಳೂರನ್ನು ಕರೀತಾರೆ ನೋಡ್ರಿ, ಅದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್, ಭಾರತ ಸಂವಿಧಾನದ ಬಗ್ಗೆ ಪ್ರಶ್ನೆ ಇದೆ ನೋಡ್ರಿ. ಪೀಠಿಕೆಯನ್ನು ಸಂವಿಧಾನದ ಆತ್ಮ ಎಂದು ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ, ಇದು ಸರಿಯಾಗಿ ನೋಡ್ರಿ. ಪೀಠಿಕೆಯನ್ನು ಏನಪ್ಪಾ ಅಂತಂದ್ರೆ ಸಂವಿಧಾನದ ಆತ್ಮ ಎಂದು ಕರೆಯಲಾಗುತ್ತದೆ. 42ನೇ ತಿದ್ದುಪಡಿಯ ಮೂಲಕ ಸಮಾಜವಾದಿ ಪದವನ್ನು ಸೇರ್ಪಡೆ ಮಾಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ, ಎರಡನೇ ಒಂದು ಹೇಳಿಕೆ. ಇದು ಕೂಡ ಸರಿಯಾಗಿದೆ. 1976ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು 42ನೇ ತಿದ್ದುಪಡಿ ಮೂಲಕ ಸಮಾಜವಾದಿ ಒಂದು ಪದವನ್ನು ಸೇರ್ಪಡೆ ಮಾಡ್ತಾರೆ. ಹೇಳಿಕೆ ಸಿ ಕೊಟ್ಟಿದ್ದಾರೆ ನೋಡ್ರಿ. ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ ಅವರು ಆಗಿದ್ದಾರೆ ಅಂತ ಕೊಟ್ಟಿದ್ದಾರೆ, ಇದು ತಪ್ಪಾಗಿದೆ. ಸಂವಿಧಾನ ರಚನಾ ಸಭೆ ಅಧ್ಯಕ್ಷರು ಯಾರಾಗಿದ್ರು? ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಗಿರ್ತಾರೆ. ಇಲ್ಲಿ ಅಂಬೇಡ್ಕರ್ ಅವರು ಕರಡು ಸಮಿತಿ ಅಧ್ಯಕ್ಷರಾಗಿರ್ತಾರೆ. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ಓದುವಂತ ಸಮಯದಲ್ಲಿ ಮಿಸ್ಟೇಕ್ ಆಗುತ್ತಿರ್ತ, ಸರಿಯಾದ ರೀತಿಯಲ್ಲಿ ನೋಡ್ಕೊರಿ. ಓಕೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಕರಡು ಸಮಿತಿ ಅಧ್ಯಕ್ಷರಾಗಿರ್ತಾರೆ. ಇಲ್ಲಿ AB ಮಾತ್ರ ಸರಿ ಇರ್ತದೆ ನೋಡ್ರಿ. ಓಕೆ, ಎಲ್ಲಿದೆ AB ಅಂದ್ರೆ ಆಪ್ಷನ್ ಸಿ ಎಲ್ಲಿದೆ ನೋಡಿ, AB ಮಾತ್ರ ಸರಿಯಾಗಿದೆ. ಓಕೆ, ಸಂವಿಧಾನ ರಚನಾ ಸಭೆ ಅಧ್ಯಕ್ಷರು ಯಾರಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಗಿರ್ತಾರೆ. ಅಂಬೇಡ್ಕರ್ ಅವ್ರು ಏನಪ್ಪಾ ಅಂತಂದ್ರೆ ಕರಡು ಸಮಿತಿ ಅಧ್ಯಕ್ಷರಾಗಿರ್ತಾರೆ ಅಂತ ಹೇಳ್ಬೋದು. ಆದ್ರಿಂದ ಸಿ ಏನಪ್ಪಾ ಅಂತಂದ್ರೆ ತಪ್ಪಾಗಿರ್ತದೆ. ನೆಕ್ಸ್ಟ್, ಜೋಗ ಜಲಪಾತದ ಮೇಲೆ ಪ್ರಶ್ನೆ ಬಂದೆ ನೋಡಿ. ಜೋಗ ಜಲಪಾತವು ಶರಾವತಿ ನದಿಯಿಂದ ನಿರ್ಮಾಣವಾಗಿದೆ ಅಂತ ಕೊಟ್ಟಿದ್ದಾರೆ, ಇದು ಸರಿಯಾಗಿದೆ ನೋಡ್ರಿ. ಶರಾವತಿ ನದಿಯಿಂದ ಈ ಒಂದು ಜೋಗ ಜಲಪಾತವು ನಿರ್ಮಾಣವಾಗಿದೆ. ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಇದು ರಾಜ, ರಾಣಿ, ರೋರೋ ಮತ್ತು ರಾಕೆಟ್ ಎಂಬ ಒಂದು 4 ಕವಲುಗಳನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ, ಇದು ಕೂಡ ಸರಿಯಾಗಿದೆ ನೋಡ್ರಿ. ರಾಕೆಟ್, ರೋರೋ, ರಾಣಿ, ರಾಜ ಎಂಬ ಒಂದು ಕವಲವನ್ನು ಹೊಂದಿರುವಂತ ನದಿ ಯಾವ್ದಪ್ಪ ಅಂತಂದ್ರೆ ಅದು ಶರಾವತಿ ನದಿ ಜೋಗ ಜಲಪಾತದಲ್ಲಿ ಕಂಡು ಬರ್ತಾವ. ಆಪ್ಷನ್ ಸಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಅಂದ್ರೆ ಹೇಳಿಕೆ ಸಿ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ಕಂಡು ಬರ್ತದೆ ಅಂತ ಕೊಟ್ಟಿದ್ದಾರೆ, ಇದು ತಪ್ಪಾಗಿದೆ. ಇದು ದಕ್ಷಿಣ ಕನ್ನಡದಲ್ಲಿ ಕಂಡು ಬರೋದಲ್ಲ, ಶಿವಮೊಗ್ಗದಲ್ಲಿ ಕಂಡು ಬರ್ತದೆ. ಯಾವುದು? ಜೋಗ ಜಲಪಾತ ಶಿವಮೊಗ್ಗದಲ್ಲಿ ಕಂಡು ಬರ್ತದೆ. ಆಪ್ಷನ್ಸ್ ಅಂದ್ರೆ ಹೇಳಿಕೆ ಸಿ ತಪ್ಪಾಗಿರುತ್ತೆ ನೋಡ್ರಿ. ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಎ ಮತ್ತು ಬಿ ಮಾತ್ರ ಸರಿಯಾಗಿರುತ್ತೆ ನೋಡ್ರಿ. ಇಲ್ಲಿ ಆಪ್ಷನ್ ಎ ನಲ್ಲಿ AC ಸರಿ ಇದೆ, ಆಪ್ಷನ್ಸ್ ಬಿ ನಲ್ಲಿ BC ಸರಿ ಇದೆ, ಆಪ್ಷನ್ ಸಿ ನಲ್ಲಿ AB ಸರಿ ಇದೆ, ಆಪ್ಷನ್ಸ್ ಡಿ ನಲ್ಲಿ ಎಲ್ಲವೂ ಸರಿ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ AB ಮಾತ್ರ ಸರಿಯಾಗಿರುತ್ತೆ ನೋಡ್ರಿ. ಓಕೆ, ಜೋಗ ಜಲಪಾತ ಏನಪ್ಪಾ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆಯ ಒಂದು ಸಾಗರ ತಾಲೂಕಿನಲ್ಲಿ ಕಂಡು ಬರ್ತದ. ಇದು ಭಾರತ ಅತಿ ಎತ್ತರದ ಒಂದು ನೇರ ಜಲಪಾತಗಳಲ್ಲಿ ಒಂದಾಗಿರುತ್ತೆ ನೋಡ್ರಿ. ಇಲ್ಲಿ ನೋಡಬಹುದು ರೈಟ್ ಸೈಡ್ ಅಲ್ಲಿ ಜೋಗ ಜಲಪಾತ ಕಂಡು ಬರ್ತದೆ ನೋಡ್ರಿ. ಓಕೆ, ಶಿವಮೊಗ್ಗದಲ್ಲಿ ಕಂಡು ಬರ್ತದ. 253 ಕಿಲೋಮೀಟರ್ ಅಷ್ಟು ಏನಪ್ಪಾ ಅಂತಂದ್ರೆ ಧುಮುಕ್ತದೆ ಅದು. ಜೊತೆಗೆ ಇದು ಶರಾವತಿ ನದಿಯಿಂದ ನಿರ್ಮಾಣವಾಗಿರ್ತದೆ ಅಂತ ಹೇಳ್ತೀವಿ. ನೆಕ್ಸ್ಟ್, ಕದಂಬ ವಂಶದ ಬಗ್ಗೆ ಕೇಳಿದ್ದಾರೆ ನೋಡ್ರಿ. ಕದಂಬ ರಾಜವಂಶ. ಕದಂಬರು ಕರ್ನಾಟಕದ ಮೊದಲ ಒಂದು ಕನ್ನಡ ರಾಜವಂಶ ಅಂತ ಕೊಟ್ಟಿದ್ದಾರೆ, ಮೊದಲನೇ ಹೇಳಿಕೆ. ಇದು ಸರಿಯಾಗಿದೆ. ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ. ಮಯೂರ ಶರ್ಮನು ಈ ಒಂದು ಮನೆತನದ ಸ್ಥಾಪಕನೆಂದು ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಕೂಡ ಸರಿಯಾಗಿದೆ. ಮಯೂರವರ್ಮ ಏನಪ್ಪಾ ಅಂತಂದ್ರೆ ಅಥವಾ ಮಯೂರ ಶರ್ಮ ಈ ಒಂದು ಮನೆತನದ ಸ್ಥಾಪಕ ಆಗಿರ್ತಾನ, ಕದಂಬ ವಂಶದ. ನೆಕ್ಸ್ಟ್, ಇವರ ರಾಜಧಾನಿ ಬನವಾಸಿ ಆಗಿತ್ತು ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಕೂಡ ಸರಿಯಾಗಿ ಉತ್ತರ ಆಗಿದೆ ನೋಡ್ರಿ. ಓಕೆ, ಬನವಾಸಿಯ ಕದಂಬರ್ ಅಂತ ನಾವು ಕರಿತೀವಿ. ಓಕೆ, ಈ ಒಂದು ಪ್ರಶ್ನೆಗೆ ಮೇಲಿನ ಎಲ್ಲಾ ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳ್ಬೋದು. ಆಪ್ಷನ್ ಸಿ ಎಲ್ಲಿದೆ ನೋಡಿ, ಮೇಲಿನ ಎಲ್ಲಾ ಒಂದು ಹೇಳಿಕೆಗಳು ಸರಿಯಾಗಿವೆ. ಓಕೆ, ಕ್ರಿಸ್ತಶಕ 345ರ ಒಂದು ಸುಮಾರಿಗೆ ಸ್ಥಾಪಿತವಾದಂತ ಈ ಒಂದು ಕದಂಬ ಮನೆತನವು ಬನವಾಸಿಯನ್ನು ಕೇಂದ್ರವಾಗಿರಿಸಿಕೊಂಡು ಆಳ್ವಿಕೆ ಮಾಡುತ್ತಾರೆ. ಹಲ್ಮಿಡಿ ಶಾಸನ ಏನಪ್ಪಾ ಅಂತಂದ್ರೆ ಇವರ ಒಂದು ಪ್ರಮುಖ ಕಾಲದ ಶಾಸನವಾಗಿದೆ ಅಂತ ಹೇಳ್ಬೋದು. ಅದೇ ರೀತಿ ಕರ್ನಾಟಕದ ಮೊದಲ ಶಾಸನ ಯಾವುದು ಅಂದ್ರೆ ಅದು ಹಲ್ಮಿಡಿ ಶಾಸನ. ಕ್ರಿಸ್ತಶಕ 450ರಲ್ಲಿ ಇದು ಪತ್ತೆ ಆಗಿರ್ತದೆ. ಇದು ಕಾಕಸ್ತವರ್ಮನ ರಾಜನ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ, ಹಲ್ಮಿಡಿ ಶಾಸನ. ಓಕೆ, ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ಕಂಡು ಬರುತ್ತೆ ನೋಡ್ರಿ. ನೆಕ್ಸ್ಟ್, ಶ್ರವಣ ಬೆಳಗೊಳದ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಮೊದಲನೇ ಒಂದು ಹೇಳಿಕೆ, ಇಲ್ಲಿರುವಂತ ಗೊಮ್ಮಟೇಶ್ವರನ ಪ್ರತಿಮೆಯು ಏಕಶಿಲಾ ಪ್ರತಿಮೆಯಾಗಿದೆ ಅಂತ ಕೊಟ್ಟಿದ್ದಾರೆ, ಇದು ಸರಿಯಾಗಿದೆ. ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಪ್ರತಿ 12 ವರ್ಷಕ್ಕೊಮ್ಮೆ ಮಹಾಮಸ್ತಾಭಿಷೇಕ ನಡೀತದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾದ ನೋಡ್ರಿ. 12 ವರ್ಷಕ್ಕೊಮ್ಮೆ ಏನಾಗುತ್ತಾ ಮಹಾಮಸ್ತಾಭಿಷೇಕ ನಡೀತದ. ಇದು ಹಾಸನ ಜಿಲ್ಲೆಯಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾದ ನೋಡ್ರಿ, ಹಾಸನ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಈ ಒಂದು ಪ್ರಶ್ನೆಗೆ ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿ ಆಪ್ಷನ್ಸ್ ಬಿ ನಲ್ಲಿ ಸರಿಯಾದ ಉತ್ತರ ಇದೆ ನೋಡ್ರಿ. ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ. ಚಾಮುಂಡರಾಯನಿಂದ ಇದು ನಿರ್ಮಾಣ ಆಗ್ತದ. ಯಾವಾಗಂದ್ರೆ ಕ್ರಿಸ್ತಶಕ 981 82ರಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಇದು ನಿರ್ಮಾಣ ಆಗ್ತದ.
ಈ ಒಂದು ಪ್ರತಿಮೆ ಜೈನ ಧರ್ಮದ ಪ್ರಮುಖ ಯಾತ್ರಾ ಸ್ಥಳವಾಗಿರುತ್ತೆ ನೋಡ್ರಿ. ಯಾವೊಂದು ಧರ್ಮಕ್ಕೆ ಸಂಬಂಧಿಸಿದಂತ ಅಂತ ನೋಡೋದಾದ್ರೆ ಇದು ಜೈನ ಧರ್ಮಕ್ಕೆ ಸಂಬಂಧಿಸಿದೆ. ಇದು ವಿಂಧ್ಯಗಿರಿ ಬೆಟ್ಟದ ಮೇಲೆ ಇದು ನೆಲೆಸಿದೆ ಅಂತ ಹೇಳ್ತೀವಿ. ವಿಂಧ್ಯಗಿರಿ ಬೆಟ್ಟದ ಮೇಲೆ ಇದು ಕಂಡು ಬರ್ತದೆ. ನೆಕ್ಸ್ಟ್, ವಿಜ್ಞಾನ ಸಾರಜನಕ ಸ್ಥಿರೀಕರಣ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್. ಮೊದಲನೇ ಒಂದು ಹೇಳಿಕೆ, ವಾತಾವರಣದ ಸಾರಜನಕವನ್ನು ಅಮೋನಿಯವಾಗಿ ಬದಲಾಯಿಸುವಂತ ಪ್ರಕ್ರಿಯೆಯ ಒಂದು ಸ್ಥಿರೀಕರಣ ಅಂತ ಕರೀತಾರ. ಈ ಒಂದು ಹೇಳಿಕೆ ಏನಂದ್ರೆ ಸರಿಯಾಗಿದೆ ನೋಡ್ರಿ. ವಾತಾವರಣದಲ್ಲಿರುವಂತ ಸಾರಜನಕವನ್ನು ಬಳಕೆ ಮಾಡಿಕೊಂಡು ಅಮೋನಿಯವಾಗಿ ಬದಲಾಯಿಸುವಂತ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ಸ್ಥಿರೀಕರಣ ಅಂತ ಕರೀತೇವೆ. ಎರಡನೇ ಒಂದು ಹೇಳಿಕೆ, ರೈಜೋಬಿಯಂ ಬ್ಯಾಕ್ಟೀರಿಯಾಗಳು ಇದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಕೂಡ ಸರಿಯಾಗಿದೆ. ಮೂರನೇ ಒಂದು ಹೇಳಿಕೆ, ಇದು ಕೇವಲ ಸಸ್ಯಗಳ ಎಲೆಗಳಲ್ಲಿ ಕಂಡು ಬರ್ತದೆ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗಿದೆ ನೋಡಿ. ಯಾಕಪ್ಪ ಅಂತಂದ್ರೆ ಇದು ಸಸ್ಯಗಳ ಒಂದು ಎಲೆಗಳಲ್ಲಿ ಕಂಡು ಬರೋದಿಲ್ಲ, ಕಾಂಡದಲ್ಲಿ ಕಂಡು ಬರ್ತದೆ. ಅಂದ್ರೆ ಬೇರುಗಳಲ್ಲಿ ಕಂಡು ಬರ್ತದೆ ಅಂತ ಹೇಳ್ತೀವಿ. ಬೇರು ಯಾವುದು? ಈ ಒಂದು ಸಾರಜನಕ ಸ್ಥಿರೀಕರಣ ಬೇರಿನಲ್ಲಿ ನಡೀತದ. ಓಕೆ, ಮತ್ತು ಎರಡು ಹೇಳಿಕೆ ಮಾತ್ರ ಸರಿಯಾಗಿರ್ತವೆ. ಮೂರನೇ ಹೇಳಿಕೆ ತಪ್ಪಾಗಿದೆ ನೋಡ್ರಿ. ಓಕೆ, ಎ ಬಿ ಮಾತ್ರ ಸರಿ. ಆಪ್ಷನ್ ಸಿ ಎಲ್ಲಿದೆ ನೋಡಿ, ಎ ಬಿ ಮಾತ್ರ ಸರಿಯಾಗಿರ್ತದೆ. ಸಾರಜನಕ ಸ್ಥಿರೀಕರಣವು ಮುಖ್ಯವಾಗಿ ದ್ವಿದಳ ಧಾನ್ಯಗಳ ಸಸ್ಯಗಳಲ್ಲಿ ಬೇರಿನಲ್ಲಿ ಆ ಗಂಟುಗಳಲ್ಲಿ ನಡೆಯುತ್ತದೆ ಅಂತ ಹೇಳ್ಬೋದು. ಎಲೆಗಳಂತ ಕೊಟ್ಟಿದ್ದಾರೆ, ಅದಕ್ಕಾಗಿ ತಪ್ಪಾಗಿದೆ ನೋಡ್ರಿ ಮೂರನೇ ಒಂದು ಹೇಳಿಕೆ. ನೆಕ್ಸ್ಟ್, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ. ಮೊದಲನೇ ಒಂದು ಹೇಳಿಕೆ, ಇದು ಕುಟುಂಬದ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ನೀಡುವಂತ ಯೋಜನೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ. ಎರಡನೇ ಒಂದು ಹೇಳಿಕೆ, ಇದು ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವಂತ ಒಂದು ಯೋಜನೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಕೂಡ ಸರಿಯಾಗಿದೆ. ಮೂರನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಇದು ಕೇವಲ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ಮಾತ್ರ ಅನ್ವಯವಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗಿದೆ. ಎಪಿಎಲ್ ಮತ್ತು ಬಿಪಿಎಲ್ ಕಾರ್ಡ್ ಹೊಂದಿರುವಂತ ಆ ವ್ಯಕ್ತಿಗಳಿಗೆ ಇದು ಅನ್ವಯ ಆಗುತ್ತದೆ. ಓಕೆ, ಬಿಪಿಎಲ್ ಮತ್ತು ಎಪಿಎಲ್ ಹೊಂದಿರುವಂತ ವ್ಯಕ್ತಿಗಳಿಗೆ ಇದು ಅನ್ವಯ ಆಗ್ತದೆ. ಓಕೆ, ಆಪ್ಷನ್ ಸಿ ಮತ್ತು ಬಿ ಮಾತ್ರ ಸರಿಯಾಗಿರುತ್ತೆ ನೋಡ್ರಿ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಗೃಹಲಕ್ಷ್ಮಿ ಯೋಜನೆ ಏನಪ್ಪಾ ಅಂತಂದ್ರೆ, ಈ ಒಂದು ಯೋಜನೆ ಕರ್ನಾಟಕ ರಾಜ್ಯ ಸರ್ಕಾರ ತಂದಿರುವಂತ ಯೋಜನೆ. ಇದು ಬಿಪಿಎಲ್ ಮತ್ತು ಎಪಿಎಲ್ ಕಾರ್ಡ್ ಅನ್ನು ಹೊಂದಿರುವಂತ ಕುಟುಂಬದ ಯಜಮಾನಿಗೆ ಅನ್ವಯಿಸುತ್ತದೆ ಅಂತ ಹೇಳ್ಬೋದು. 2,000 ರೂಪಾಯಿ ನೀಡ್ತಾರೆ ಇದ್ರ ಮೂಲಕ ಪ್ರತಿ ತಿಂಗಳು. ನೆಕ್ಸ್ಟ್, ಪಶ್ಚಿಮ ಘಟ್ಟಗಳ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿದಂತೆ ಮೊದಲ ಹೇಳಿಕೆ, ಪಶ್ಚಿಮ ಘಟ್ಟಗಳನ್ನು ಸಹ್ಯಾದ್ರಿ ಬೆಟ್ಟಗಳೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿ ನೋಡ್ರಿ. ಪಶ್ಚಿಮ ಘಟ್ಟಗಳನ್ನು ಸಹ್ಯಾದ್ರಿ ಬೆಟ್ಟ ಎಂದು ಕರೆಯುತ್ತಾರೆ. ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಇದು ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ತಾಣವಾಗಿದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಕೂಡ ಸರಿಯಾಗಿ ನೋಡ್ರಿ. 2012ರಲ್ಲಿ ಏನಂದ್ರೆ ಈ ಒಂದು ಪಶ್ಚಿಮ ಘಟ್ಟಗಳನ್ನು ನಾವು ಯುನೆಸ್ಕೋದ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ತಾಣವಾಗಿ ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ತಾರೆ. ಯಾವಾಗ? 2012ರಲ್ಲಿ. ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವ್ದು ಅಂದ್ರೆ ಮುಳ್ಳಯ್ಯನಗಿರಿ ಶಿಖರ ಇಲ್ಲಿ ಕಂಡು ಬರ್ತದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಕೂಡ ಸರಿಯಾಗಿರುತ್ತೆ ನೋಡ್ರಿ. ಮುಳ್ಳಯ್ಯನಗಿರಿ ಏನಪ್ಪಾ ಅಂತಂದ್ರೆ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ. 1930 ಮೀಟರ್ ಅಷ್ಟು ಮೇಲ್ಗಡೆ ಇರ್ತದೆ ಅದು. ಓಕೆ, ಎತ್ತರವಾಗಿದೆ. ಆಪ್ಷನ್ಸ್ ಎಲ್ಲವೂ ಸರಿಯಾಗಿದೆ ನೋಡ್ರಿ. ಆಪ್ಷನ್ ಸಿ ನಲ್ಲಿ ಕಂಡು ಬರ್ತದೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಪಶ್ಚಿಮ ಘಟ್ಟಗಳು ಜೈವಿಕ ವೈವಿಧ್ಯತೆ ಹಾಟ್ಸ್ಪಾಟ್ಗಳಾಗಿದ್ದು, ಮುಳ್ಳಯ್ಯನಗಿರಿ ಏನಪ್ಪಾ ಅಂತಂದ್ರೆ ಇದರ ಒಂದು ಪ್ರಮುಖ ಭಾಗವಾಗಿದೆ. ಮುಳ್ಳಯ್ಯನಗಿರಿ ಕಂಡು ಬರೋದಿಲ್ಲ ಅಂದ್ರೆ ಚಿಕ್ಕಮಗಳೂರಿನಲ್ಲಿ ಕಂಡು ಬರ್ತದೆ ಪ್ರಮುಖವಾಗಿ. ನೆಕ್ಸ್ಟ್ ಮೈಸೂರು ಒಡೆಯರ ಬಗ್ಗೆ ಕೇಳಿದ್ದಾರೆ ನೋಡ್ರಿ. ಮೊನ್ನೆ ಕೂಡ ದಿವಾನರ ಮೇಲೆ ಪ್ರಶ್ನೆ ಕೇಳಿದ್ರು. ಚಿಕ್ಕ ದೇವರಾಜ ಒಡೆಯರು ನವಕೋಟೆ ನಾರಾಯಣ ಎಂದು ಕರೆಯಲಾಗುತ್ತಿತ್ತು ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿ ನೋಡ್ರಿ. ಚಿಕ್ಕ ದೇವರಾಜ ಒಡೆಯರನ್ನು ನವಕೋಟೆ ನಾರಾಯಣ ಎಂದು ಕರೆಯುತ್ತಿದ್ದರು. ಇವರು ದಶರಥ ರಾಜ್ಯವಂಶದ ಒಂದು ದಶರಥ ರಾಜ್ಯವನ್ನು ಸ್ಥಾಪಿಸಿದರು ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ದಶರಥ ರಾಜ್ಯವನ್ನು ಸ್ಥಾಪಿಸಿದ್ರು ಅಂತ ಕೊಟ್ಟಿದ್ದಾರೆ. ತಪ್ಪಾಗಿ ನೋಡ್ರಿ. ಇವರು ಯಾವುದೇ ರೀತಿಯಾದಂತ ದಶರಥ ಎಂಬ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡಿರುವುದಿಲ್ಲ. ಅದೇ ರೀತಿಯಾಗಿ ಹೇಳಿಕೆ ಸಿ ಕೊಟ್ಟಿದ್ದಾರೆ ನೋಡ್ರಿ. ಇವರು ಔರಂಗಜೇಬನೊಂದಿಗೆ ಉತ್ತಮ ಸಂಬಂಧ ಹೊಂದಿದ್ದರು ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ. ಇವ್ರೇನಪ್ಪಾ ಅಂತಂದ್ರೆ ಔರಂಗಜೇಬನ ಜೊತೆಗೆ ಉತ್ತಮವಾದಂತಹ ಸಂಬಂಧವನ್ನು ಹೊಂದಿರ್ತಾರ ಈ ಒಂದು ಚಿಕ್ಕ ದೇವರಾಜ ಒಡೆಯರ್ ಅವರು. ಓಕೆ, ಆಪ್ಷನ್ಸ್ ಎ ಮತ್ತು ಸಿ ಏನಪ್ಪಾ ಅಂತಂದ್ರೆ ಇಲ್ಲಿ ಹೇಳಿಕೆ ಸರಿಯಾಗಿರುತ್ತೆ ನೋಡ್ರಿ. ಇಲ್ಲಿ ಆಪ್ಷನ್ಸ್ ನಲ್ಲಿ ಎ ಸಿ ಮತ್ತು ಸರಿ ಇದೆ, ಎಲ್ಲವೂ ಸರಿ ಇದೆ. ಬಿ ಮಾತ್ರ ಸರಿ ಇದೆ, ಎ ಮತ್ತು ಮಾತ್ರ ಸರಿ ಇದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಸಿ ಮಾತ್ರ ಸರಿ ಇದೆ. ಓಕೆ, ಚಿಕ್ಕ ದೇವರಾಜ ಒಡೆಯರು ಖಜಾನೆಯನ್ನು ತುಂಬಿಸಿದವರಿಂದ ಇವರಿಗೆ ಈ ಒಂದು ಹೆಸರು ಬಂದಿತ್ತು ಅಂತ ಹೇಳ್ಬೋದು. ಯಾವ್ದಂದ್ರೆ ನವಕೋಟೆ ನಾರಾಯಣ ಎಂಬ ಒಂದು ಹೆಸರು ಪಡೆದುಕೊಂಡಿರ್ತಾರೆ ಇವರು. ಓಕೆ,
ಅದೇ ರೀತಿಯಾಗಿ ಅಂಚೆ ವ್ಯವಸ್ಥೆಯನ್ನು ಕೂಡ ಇವರು ಪರಿಚಯ ಮಾಡ್ತಾರೆ. ಯಾರಂದ್ರೆ ಚಿಕ್ಕದೇವರಾಜ ಒಡೆಯರ್ ಅವರು. ನೆಕ್ಸ್ಟ್ ಜೇಜು ದ್ವೀಪ, ಇದ್ರ ಮೇಲೆ ಕೊಟ್ಟಿದ್ದಾರೆ ನೋಡ್ರಿ ಹೇಳಿಕೆ. ಮೊದಲನೇ ಒಂದು ಹೇಳಿಕೆ, ಇದು ಜಪಾನ್ ದೇಶಕ್ಕೆ ಸೇರಿದಂತ ಜ್ವಾಲಾಮುಖಿ ದ್ವೀಪ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ತಪ್ಪಾಗಿದೆ ನೋಡಿ. ಇದು ದಕ್ಷಿಣ ಕೊರಿಯಾದ ಅತಿ ದೊಡ್ಡ ದ್ವೀಪ ಇದೆ ಅಂತ ಕೊಟ್ಟಿದ್ದಾರೆ. ಈ ಮಾತ್ರ ಇದು ಸರಿಯಾಗಿದೆ. ಓಕೆ, ಜೇಜು ದ್ವೀಪ ಏನಪ್ಪಾ ಅಂತಂದ್ರೆ ದಕ್ಷಿಣ ಕೊರಿಯಾದ ಒಂದು ಅತಿ ದೊಡ್ಡದಾದಂತ ದ್ವೀಪವಾಗಿದೆ. ಇದು ಜ್ವಾಲಾಮುಖಿ ದ್ವೀಪ ಇದೆ ಅಂತ ಕೊಟ್ಟಿದ್ರು. ಇದು ಜಪಾನ್ ದೇಶಕ್ಕೆ ಅಂತ ಕೊಟ್ಟಿದ್ರು. ಅದಕ್ಕಾಗಿ ಒಂದನೇ ಹೇಳಿಕೆ ತಪ್ಪಾಗಿದೆ. ಮೂರನೇ ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ, ಇದು ಇತ್ತೀಚೆಗೆ ಭಾರತೀಯ ಪ್ರವಾಸಿಗರ ವೀಸಾ ನಿಯಮಗಳಿಂದ ಸುದ್ದಿಯಲ್ಲಿತ್ತು ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಕೂಡ ಸರಿಯಾದ ಉತ್ತರ ಇದೆ. ಓಕೆ, ಬಿ ಮತ್ತು ಸಿ ಮಾತ್ರ ಸರಿಯಾದ ನೋಡ್ರಿ. ಆಪ್ಷನ್ಸ್ ಬಿ ನಲ್ಲಿ ಕಂಡು ಬರ್ತದೆ. ಬಿ ಮತ್ತು ಸಿ ಸರಿ ಇದೆ. ಜೇಜು ದ್ವೀಪ ಏನಂದ್ರೆ ದಕ್ಷಿಣ ಕೊರಿಯಾಕ್ಕೆ ಸೇರಿದಂತ ಒಂದು ದ್ವೀಪ ಆಗಿರುತ್ತೆ ನೋಡ್ರಿ. ಇದು ತನ್ನ ನೈಸರ್ಗಿಕ ಸೌಂದರ್ಯಕ್ಕೆ ಹೆಸರುವಾಸಿ ಆಗಿದೆ. ನೆಕ್ಸ್ಟ್ ಪರಿಸರ ವಿಜ್ಞಾನ ಮೇಲೆ ಪ್ರಶ್ನೆ. ಮೊದಲನೇ ಒಂದು ಹೇಳಿಕೆ, ಕಣಿವೆಯ ಅತಿ ಮಾನುಷ ಪರಿಸರ ವಿಜ್ಞಾನಕ್ಕೆ ಸಂಬಂಧಿಸಿದಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ. ಕಣಿವೆಯ ಅತಿ ಮಾನುಷ್ಯ ಎಂದೇ ಖ್ಯಾತಿಯಾಗಿರುವಂತ ಸೈಲೆಂಟ್ ವ್ಯಾಲಿ ಕೇರಳದಲ್ಲಿದೆ ಅಂತ ಕೊಟ್ಟಿದ್ದಾರೆ. ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳಿವೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಮೊದಲನೇ ಹೇಳಿಕೆ ಏನಪ್ಪಾ ಅಂತಂದ್ರೆ ಸೈಲೆಂಟ್ ವ್ಯಾಲಿ ಕಂಡು ಬರೋದಲ್ಲಿ ಈ ಕೇರಳದಲ್ಲಿ ಕಂಡು ಬರ್ತದೆ. ಈ ಹೇಳಿಕೆ ಸರಿಯಾಗಿದೆ. ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳು ಕಂಡು ಬರ್ತವಂತ. ಈ ಒಂದು ಹೇಳಿಕೆ ಕೂಡ ಸರಿಯಾಗಿದೆ ನೋಡ್ರಿ. ಅದೇ ರೀತಿಯಾಗಿ ಇನ್ನೊಂದು ಹೇಳಿಕೆ ಕೊಟ್ಟಿದ್ದಾರೆ, ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶವು ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಕೂಡ ಸರಿಯಾಗಿದೆ ನೋಡ್ರಿ. ಚಾಮರಾಜನಗರದಲ್ಲಿ ಏನಪ್ಪಾ ಅಂತಂದ್ರೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತದೆ. ಮೇಲಿನ ಎಲ್ಲಾ ಹೇಳಿಕೆಗಳು ಸರಿಯಾಗಿವೆ. ಆಪ್ಷನ್ ಸಿ ಅಲ್ಲಿ ಇದೆ ನೋಡಿ. ಮೇಲಿನ ಎಲ್ಲ ಒಂದು ಹೇಳಿಕೆಗಳು ಸರಿ. ಕರ್ನಾಟಕದಲ್ಲಿ 5 ಉದ್ಯಾನವನಗಳು ಕಂಡು ಬರ್ತವೆ. ಯಾವಂದ್ರೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ಅಂಶಿ ರಾಷ್ಟ್ರೀಯ ಉದ್ಯಾನವನ. ಇವೇನಪ್ಪಾ ಅಂತ 5 ಪ್ರಮುಖ ಕರ್ನಾಟಕದ ಉದ್ಯಾನವನಗಳು. ಬಂಡೀಪುರ ಏನಂದ್ರೆ ಪ್ರಮುಖ ರಾಜ್ಯದ ಒಂದು ಹುಲಿ ಧಾಮವಾಗಿದೆ ನೋಡಿ. ಹುಲಿ ಸಂರಕ್ಷಿತ ಕೇಂದ್ರ ಕೂಡ ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ರಮುಖ ಪುಸ್ತಕಗಳು ಮತ್ತು ಅದರ ಲೇಖಕಗಳ ಮೇಲೆ ಹೇಳಿಕೆ ರೂಪದ ಪ್ರಶ್ನೆ ಬಂದಿದೆ. ಈ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಿಮಗೆ ಹೋಮ್ ವರ್ಕ್, ನೀವು ಕೂಡ ಹೋಮ್ ವರ್ಕ್ ಮಾಡ್ಬೇಕಲ್ಲ, ಅದಕ್ಕೆ ನಿಮಗಾಗಿ ಕೊಡ್ತಾ ಇದೀನಿ. ಮೊದಲನೇ ಒಂದು ಹೇಳಿಕೆ, ಮಹಾತ್ಮ ಗಾಂಧಿ ಅವರಿಗೂ ಸಂಬಂಧಿಸಿದಂತ ಒಂದು ಇದು ಎ ಗ್ರೇಟ್ ಕಮ್ಯುನಿಕೇಟರ್ ಪುಸ್ತಕವನ್ನು ಡಾಕ್ಟರ್ ಧೀರಜ್ ಕಾಕಾಡಿಯಾ ಬರೆದಿದ್ದಾರೆ ಅಂತ ಕೊಟ್ಟಿದ್ದಾರೆ. ಮಹಾತ್ಮ ಎಂಬ ಒಂದು ಪುಸ್ತಕವನ್ನು ಇವರು ಬರೆದಿದ್ದಾರೆ ಅಂತ ಕೊಟ್ಟಿದ್ದಾರೆ. ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಇದನ್ನು ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ ಅವರು ಬಿಡುಗಡೆ ಮಾಡಿದ್ರು ಅಂತ ಕೊಟ್ಟಿದ್ದಾರೆ. ಮೂರನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಇದು ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಜೀವನ ಚರಿತ್ರೆ ಆಗಿದೆ ಅಂತ ಕೊಟ್ಟಿದ್ದಾರೆ. ನೋಡ್ರಿ, ಇಲ್ಲಿ ಹೇಳಿಕೆದಲ್ಲಿ ಎ ಮತ್ತು ಬಿ ಮಾತ್ರ ಸರಿ ಇದೆ. ಬಿ ನಲ್ಲಿ ಬಿ ಮತ್ತು ಸಿ ಸರಿ ಇದೆ. ಆಪ್ಷನ್ಸ್ ಸಿ ನಲ್ಲಿ ಎ ಮಾತ್ರ ಸರಿ ಇದೆ. ಆಪ್ಷನ್ಸ್ ಡಿ ನಲ್ಲಿ ಎಲ್ಲವೂ ಸರಿ ಇದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ನೀವು ಕಮೆಂಟ್ ಮಾಡ್ರಿ. ಓಕೆ, ಕಮೆಂಟ್ ಮಾಡ್ರಿ. ಈ ಒಂದು ಪ್ರಶ್ನೆ ಮಿಸ್ ಮಾಡಕ್ ಹೋಗ್ಬಿಡ್ರಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸ್ಕಾಟ್ಲ್ಯಾಂಡ್ ನ ಒಂದು ಹೊಸ ನಿಯಮ ಕೊಟ್ಟಿದ್ದಾರೆ. ಇತ್ತೀಚೆಗೆ ನ್ಯೂಸ್ ಅಲ್ಲಿ ಇತ್ತು. ಅದು ಕೂಡ ಸ್ಕಾಟ್ಲ್ಯಾಂಡ್ ನಲ್ಲಿ ದೇಶದಲ್ಲಿ ಒಂದು ನಿಯಮ ಮಾಡಿದ್ದಾರೆ. ಸ್ಕಾಟ್ಲ್ಯಾಂಡ್ ಜಲ ವಿಚ್ಛೇದನ ಮೂಲಕ ಶವ ಸಂಸ್ಕಾರಕ್ಕೆ ಅನುಮತಿ ನೀಡಿದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಏನಪ್ಪಾ ಅಂತಂದ್ರೆ ಸರಿಯಾಗಿದೆ ನೋಡ್ರಿ. ಇವ್ರು ಏನಪ್ಪಾ ಅಂತಂದ್ರೆ ಸ್ಕಾಟ್ಲ್ಯಾಂಡ್ ದೇಶದಲ್ಲಿ ಜಲ ವಿಚ್ಛೇದನೆ ಮೂಲಕ ಶವ ಸಂಸ್ಕಾರಕ್ಕೆ ಅನುಮತಿ ನೀಡಿದ್ದಾರೆ. ನೆಕ್ಸ್ಟ್ ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಇದು ಪರಿಸರ ಸ್ನೇಹಿ ಶವ ಸಂಸ್ಕಾರ ಆಗಿದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ. ಇದು ಕೇವಲ ಭಾರತೀಯರಿಗೆ ಮಾತ್ರ ಅನ್ವಯಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಏನಂದ್ರೆ ತಪ್ಪಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ಜಾರಿ ಮಾಡಿದ ದೇಶ ಸ್ಕಾಟ್ಲ್ಯಾಂಡ್ ಆಗಿದೆ. ಭಾರತೀಯರಿಗೆ ಮಾತ್ರ ಯಾಕೆ ಕೊಡ್ತಾರೆ ಹೇಳ್ರಿ. ಓಕೆ, ಜೊತೆಗೆ ಅವರು ಸ್ಕಾಟ್ಲ್ಯಾಂಡ್ ದೇಶದವರು ಕೂಡ ಕೊಟ್ಟಿರ್ತಾರೆ. ಅದಕ್ಕಾಗಿ ಆಪ್ಷನ್ಸ್ ಸಿ ಏನಂದ್ರೆ ಇಲ್ಲಿ ಆಪ್ಷನ್ ತಪ್ಪಾಗಿದೆ. ಎ ಬಿ ಮಾತ್ರ ಸರಿ ನೋಡ್ರಿ. ಓಕೆ, ಇಲ್ಲಿ ಆಪ್ಷನ್ಸ್ ನಲ್ಲಿ ನೋಡೋದಾದ್ರೆ ಎ ಮತ್ತು ಬಿ ಸರಿ ಇದೆ, ಬಿ ಮತ್ತು ಸಿ ಸರಿ ಇದೆ, ಎ ಮಾತ್ರ ಸರಿ ಇದೆ, ಎಲ್ಲವೂ ಸರಿ ಇದೆ ಅಂತ ಕೊಟ್ರ. ಈ ರೀತಿ ಕೊಟ್ಟಾಗ ಏನಂತಾರೆ ಬಹಳ ಗೊಂದಲ ಆಗುತ್ತಾ, ಟೈಮ್ ಕೂಡ ತಗೊಂತದ. ಅದಕ್ಕಾಗಿ ನೀವು ಡೆಪ್ತ್ ಆಗಿ ಓದಬೇಕು. ಜೊತೆಗೆ ಏನಪ್ಪಾ ಅಂತಂದ್ರೆ ಈ ರೀತಿಯಾಗಿ ಪ್ರಾಕ್ಟೀಸ್ ಅನ್ನು ಕೂಡ ಮಾಡ್ಬೇಕಾಗುತ್ತ. ಅದೇ ರೀತಿಯಾಗಿ ಇಂಥ ರೀತಿಯಾದಂತ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯಾದಂತ ವಿಡಿಯೋಗಳನ್ನು ದಿನನಿತ್ಯ ಅಭ್ಯಾಸ ಮಾಡಿದರೆ ನಿಮಗೆ ಬಿಡಿಸುವಂತ ಸಾಮರ್ಥ್ಯ ಹೆಚ್ಚಾಗುತ್ತೆ. ಓಕೆ, ಆಪ್ಷನ್ಸ್ ಎ ಏನಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಯ್ತು ನೋಡ್ರಿ. ಎ ಮತ್ತು ಬಿ ಮಾತ್ರ ಸರಿಯಾಗಿದೆ. ಇದನ್ನು ವಾಟರ್ ಕ್ರಿಯೇಷನ್ ಎಂದು ಕರೀತಾರೆ ನೋಡ್ರಿ. ವಾಟರ್ ಕ್ರಿಯೇಷನ್ ಎಂದು ಕೂಡ ಇದನ್ನು ಕರೀತಾರೆ. ಸ್ಕಾಟ್ಲ್ಯಾಂಡ್ ಒಂದು ಸಾರ್ವಜನಿಕ ಸಮಾಲೋಚನೆಯಲ್ಲಿ ನಂತರ ಇದು ಜಾರಿ ಮಾಡಲಾಗಿದೆ ಇತ್ತೀಚೆಗೆ. ನೆಕ್ಸ್ಟ್ ರಾಕ್ಷಸ ತಂಗಡಿ ಯುದ್ಧದ ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ.
ಈ ಒಂದು ಹೇಳಿಕೆ ಕೂಡ ನಿಮ್ಗೆ ಏನಪ್ಪಾ ಅಂತಂದ್ರೆ ಹೋಮ್ ವರ್ಕ್ ಆಗಿ ಕೊಡ್ತೀನಿ. ಯಾಕಪ್ಪ ಅಂತಂದ್ರೆ ನಾನೇ ಇಲ್ಲಿ ಮಾಡ್ತಾ ಇದ್ರೆ ಏನಪ್ಪಾ ಅಂತಂದ್ರೆ ನಿಮ್ಗೆ ಪ್ರಾಕ್ಟೀಸ್ ಆಗಲ್ಲ. ಜೊತೆಗೆ ನೀವು ಕೂಡ ಈ ಒಂದು ಏನು ನಡೀತಾ ಇದೆ ಈ ಒಂದು ವಿಡಿಯೋ ಸೀರೀಸ್ ನಲ್ಲಿ ನೀವು ಕೂಡ ಭಾಗಿಯಾಗಬೇಕಲ್ಲ. ಅದಕ್ಕಾಗಿ ನಿಮಗಾಗಿ ಈ ಒಂದು ಹೋಮ್ ವರ್ಕ್ 2 ನೋಡ್ರಿ. ಕ್ವೆಶ್ಚನ್ ನಂಬರ್ 2 ಅಂತ ಹಾಕಿ ಈ ಒಂದು ಪ್ರಶ್ನೆ ಉತ್ತರವನ್ನು ಕೂಡ ನೀಡ್ರಿ. ನೋಡೋಣ ನೀವ್ ಯಾವ ರೀತಿಯಾಗಿ ತಿಳ್ಕೊಂಡ್ರಿ ಅಂತ ಗೊತ್ತಾಗುತ್ತೆ. ಈ ಒಂದು ಯುದ್ಧವು ಕ್ರಿಸ್ತ ಶಕ 1565ರಲ್ಲಿ ನಡೀತು ಅಂತ ಕೊಟ್ಟಿದ್ದಾರೆ. ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಇದು ವಿಜಯನಗರ ಸಾಮ್ರಾಜ್ಯದ ಅವನತಿಗೆ ಕಾರಣವಾಯಿತು ಅಂತ ಕೊಟ್ಟಿದ್ದಾರೆ. ಮೂರನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಈ ಒಂದು ಸಮಯದಲ್ಲಿ ಕೃಷ್ಣದೇವರಾಯ ಆಳ್ವಿಕೆ ನಡೆಸುತ್ತಿದ್ದನು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ಸ್ ನಲ್ಲಿ ಎ ಮತ್ತು ಬಿ ಸರಿ ಇದೆ. ಆಪ್ಷನ್ಸ್ ಬಿ ನಲ್ಲಿ ಬಿ ಮತ್ತು ಸಿ ಸರಿ ಇದೆ. ಆಪ್ಷನ್ ಸಿ ನಲ್ಲಿ ಎಲ್ಲವೂ ಸರಿ. ಆಪ್ಷನ್ಸ್ ಡಿ ನಲ್ಲಿ ಎ ಮಾತ್ರ ಸರಿ ಇದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ನೀವು ಕಮೆಂಟ್ ಮಾಡ್ರಿ. ಓಕೆ, ಕ್ವೆಶ್ಚನ್ ನಂಬರ್ 2 ಅಂತ ಹಾಕಿ ಕಮೆಂಟ್ ಮಾಡ್ರಿ. ನೋಡೋಣ ಎಷ್ಟು ಜನ ಮಾಡ್ತಾರಂತ. ಮಿಸ್ ಮಾಡಕ್ ಹೋಗ್ಬೇಡ್ರಿ, ಕಮೆಂಟ್ ಮಾಡ್ರಿ. ಓಕೆ, ನೀವು ಕೂಡ ಭಾಗಿಯಾಗ್ರಿ ಇದರಲ್ಲಿ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ನೋಡ್ರಿ, ಪಂಚಾಯತ್ ರಾಜ್ಗೆ ಸಂಬಂಧಿಸಿದಂತ ಒಂದು ಹೇಳಿಕೆ ರೂಪದ ಪ್ರಶ್ನೆ. ಮೊದಲ ಹೇಳಿಕೆ, ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993ರಲ್ಲಿ ಜಾರಿಗೆ ಬಂದಿತ್ತು ಅಂತ ಕೊಟ್ಟಿದ್ದಾರೆ. ಓಕೆ, ಈ ಒಂದು ಹೇಳಿಕೆ ಏನಪ್ಪಾ ಅಂತ ಸರಿಯಾಗಿ ನೋಡ್ರಿ. ನೋಡ್ರಿ, ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಏನಂದ್ರೆ 1993ರಲ್ಲಿ ಜಾರಿಗೆ ಬರ್ತದೆ. ಇದು ಒಂದು ಹೇಳಿಕೆ ಏನಂದ್ರೆ ಸರಿಯಾಗಿ ನೋಡ್ರಿ. ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಆಪ್ಷನ್ಸ್ ಬಿ ನಲ್ಲಿ, ಇದು ಜಿಲ್ಲಾ ಮತ್ತು ತಾಲೂಕು ಗ್ರಾಮ ಪಂಚಾಯತ್ ಎಂಬ ಒಂದು 3 ಹಂತಗಳನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಕೂಡ ಸರಿಯಾಗಿದೆ ನೋಡ್ರಿ. ಜಿಲ್ಲಾ ಅಂತ, ತಾಲೂಕು ಅಂತ ಮತ್ತು ಗ್ರಾಮ ಪಂಚಾಯತ್ ಎಂಬ ಒಂದು 3 ಹಂತಗಳನ್ನು ಹೊಂದಿದೆ. ನಾವು ನೋಡ್ಬೋದು ಬಲವಂತರಾಯ್ ಮೇಹತಾ ಸಮಿತಿಯ ಶಿಫಾರಸಿನ ಮೇರೆಗೆ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿರ್ತಾರೆ. ಓಕೆ, ಜಿಲ್ಲಾ ತಾಲೂಕು 3 ರೀತಿಯಾದಂತ ಹಂತ ಬಲವಂತರಾಯ್ ಮೇಹತಾಗೆ ಸಂಬಂಧಿಸಿದ ನೋಡ್ರಿ. ನೆಕ್ಸ್ಟ್ ಸಿ ಹೇಳಿಕೆ ಏನಪ್ಪಾ ಅಂತಂದ್ರೆ, ಪಂಚಾಯತ್ ಚುನಾವಣೆಗಳನ್ನು ಕೇಂದ್ರ ಚುನಾವಣಾ ಆಯೋಗ ನಡೆಸುತ್ತದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಪಂಚಾಯತ್ ಚುನಾವಣೆಗಳನ್ನು ಕೇಂದ್ರ ಚುನಾವಣಾ ಆಯೋಗ ನಡೆಸುವುದಿಲ್ಲ. ಯಾಕಪ್ಪ ಅಂತಂದ್ರೆ ರಾಜ್ಯ ಚುನಾವಣಾ ಆಯೋಗ ಪಂಚಾಯತ್ ರಾಜ್ಯ ಚುನಾವಣೆಯನ್ನು ನಡೆಸುತ್ತದೆ. ಈ ಮಾತಿಗೆ ಗೊತ್ತಿರ್ಬೇಕಾಗ್ತದ. ಓಕೆ, 243ರಲ್ಲಿ ಕಂಡು ಬರ್ತ ನೋಡ್ರಿ. 243 ಒಂದು JNK ವಿಧಿಯಲ್ಲಿ ಕಂಡು ಬರ್ತದೆ. 243 ಇದೇನ್ ಹೇಳ್ದಪ್ಪ ಅಂತಂದ್ರೆ ಪಂಚಾಯತ್ ರಾಜ್ ಚುನಾವಣೆ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. 243 KN ವಿಧಿಯಲ್ಲಿ ಕಂಡು ಬರ್ತ ನೋಡ್ರಿ. ಓಕೆ, ಯಾರಿಗೆ? ಪಂಚಾಯತ್ ರಾಜ್ ಚುನಾವಣೆ ರಾಜ್ಯ ಚುನಾವಣಾ ಆಯೋಗ ನಡೆಸ್ತದೆ. ಇಲ್ಲಿ ಆಪ್ಷನ್ಸ್ ನಲ್ಲಿ ನೋಡೋದಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಬಿ ಮಾತ್ರ ಸರಿಯಾಗಿದೆ ನೋಡ್ರಿ. ಆಪ್ಷನ್ ಸಿ ಇದಕ್ಕೆ ಸರಿಯಾಗಿದೆ ನೋಡ್ರಿ. ನಿಮ್ಗೆ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ಬಹಳ. ಯಾಕಪ್ಪ ಅಂತಂದ್ರೆ ನಾನು ಏನಪ್ಪ ಆಯ್ತಾ ಆಪ್ಷನ್ ಸಿ, ಆಪ್ಷನ್ಸ್ ಬಿ, ಆಪ್ಷನ್ ಸಿ ಅಂತ ಬಹಳ ಕನ್ಫ್ಯೂಸ್ ಆಗುತ್ತಾ. ಓಕೆ, ಅದಕ್ಕಾಗಿ ನಾವೇನಪ್ಪ ಅಂತಂದ್ರೆ ಸರಿಯಾದ ರೀತಿಯಲ್ಲಿ ಏನಪ್ಪಾ ಅಂತಂದ್ರೆ ಪರೀಕ್ಷೆನ ಅಟೆಂಡ್ ಮಾಡ್ಬೇಕಾತ್ ನೋಡ್ರಿ. ಮಿಸ್ ಮಾಡಕ್ ಹೋಗ್ಬೇಡ್ರಿ. ಚಲೋ ರೀತಿಯಾಗಿ ಅಟೆಂಡ್ ಮಾಡ್ರಿ. ನೆಕ್ಸ್ಟ್ ಬರುವಂತ CRDR ನಲ್ಲಿ ಎ ಮತ್ತು ಬಿ ಮಾತ್ರ ಸರಿಯಾಗಿರುತ್ತೆ ನೋಡ್ರಿ. ಇದೇ ತರ ಪ್ರಶ್ನೆ ಬಂದಿರುವಂತ ಸಾಧ್ಯತೆ ಕೂಡ ಇರ್ತದೆ. ಪಂಚಾಯತ್ ರಾಜ್ ಚುನಾವಣೆಯನ್ನು ರಾಜ್ಯ ಚುನಾವಣಾ ಆಯೋಗ ನಡೆಸುತ್ತದೆ. ಓಕೆ, ಇಲ್ಲಿ ಕೇಂದ್ರ ಚುನಾವಣಾ ಆಯೋಗ ಅಂತ ಕೊಟ್ಟಿದ್ದಾರೆ, ಅದು ತಪ್ಪಾಗಿತ್ತು. ಓಕೆ, ಇದಿಷ್ಟು ಏನಪ್ಪಾ ಅಂತಂದ್ರೆ ಇವತ್ತಿನ ಪ್ರಮುಖ ಜಿಕೆಗೆ ಸಂಬಂಧಿಸಿದಂತ ಆ ಒಂದು ಪ್ರಮುಖ ಮಾಹಿತಿ ಆಗಿತ್ತು ಅಂತ ಅನ್ಕೊಂತೀನಿ ಸ್ನೇಹಿತರೆ. ಈ ಒಂದು ಮಾಹಿತಿ ಇಷ್ಟ ಆಯ್ತಪ್ಪ ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಅದೇ ರೀತಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ. ಜೊತೆಗೆ ವಿಡಿಯೋನು ಕೂಡ ನೋಡ್ರಿ ಕೊನೆವರೆಗೂ. ಇದೇ ರೀತಿಯಾದಂತ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಏನಂದ್ರೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಮಾಡ್ರಿ. ವಿಡಿಯೋನ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯನ ತಿಳಿಸ್ರಿ. ಇದೇ ರೀತಿಯಾದಂತ ವಿಡಿಯೋಗಳನ್ನು ನಾವು ಮಾಡೋಣ. ದಿನನಿತ್ಯ ಈ ರೀತಿಯಾದಂತ ವಿಡಿಯೋಗಳು ಮಾಡೋಣ. ಜೊತೆಗೆ ಇದರಲ್ಲಿ ಇನ್ನೂ ಏನೇನು ಆಡ್ ಮಾಡ್ಬೇಕಂತ ಕೂಡ ನಾನು ಮಾಡ್ತೀನಿ. ಹೇಳಿಕೆ ರೂಪದ ಪ್ರಶ್ನೆಗಳು ಇದ್ದಾವೆ. ಹೇಳಿಕೆ ರೂಪದ ಪ್ರಶ್ನೆಗಳು ಜೊತೆಗೆ ಹೊಂದಿಸಿ ಬರೆಯಲು ಕೂಡ ನೋಡ್ಬೇಕಾಗ್ತದೆ ನಾವು. ಇದ್ರ ಮೇಲೆ ಕೂಡ ಪ್ರಶ್ನೆ ಆಗಿದ್ದಾವೆ ಮೊನ್ನೆ. ಇದು ಕೂಡ ಬಹಳ ಕನ್ಫ್ಯೂಸ್. ಹೊಂದಿಸಿ ಬರೆ ಹೇಳಿಕೆ ರೂಪದ ಪ್ರಶ್ನೆಗಳು ಕೂಡ ನೋಡ್ಬೇಕು. ಇವು ಎರಡು ಕೂಡ ನೋಡ್ಕೋಬೇಕು. ಇವು ಏನಪ್ಪಾ ಅಂತಂದ್ರೆ ನಿಮಗೆ ಬಹಳ ಇಂಪಾರ್ಟೆಂಟ್ ಆದಂತ ವಿಷಯ ಆಗಿರ್ತವೆ. ಯಾಕಂದ್ರೆ ಪರೀಕ್ಷೆಯಲ್ಲಿ ಟೈಮ್ ಅನ್ನು ತೆಗೆದುಕೊಳ್ಳುವಂತ ಪ್ರಶ್ನೆಗಳು ಯಾವಪ್ಪ ಅಂತಂದ್ರೆ ಇವೇ ಆಗಿರ್ತಾವ. ಅದಕ್ಕಾಗಿ ಇವು ನೋಡ್ಕೊಳ್ರಿ. ಇವು ನೋಡ್ಕೊಂಡ್ರೆ ಏನಪ್ಪಾ ಅಂತಂದ್ರೆ ನೀವ್ ಏನಾದ್ರು ಹೇಳಿಕೆ ರೂಪದ ಒಂದು ಪ್ರಶ್ನೆ ನೋಡ್ಕೊಂಡ್ರೆ ಒಂದು ಪ್ರಶ್ನೆಗೆ ಏನಪ್ಪಾ ಅಂತಂದ್ರೆ ನಿಮಗೆ 4ರಿಂದ 5 ಒನ್ ಲೈನರ್ ಇದಲ್ಲ, ಒನ್ ಲೈನರ್ ಪ್ರಶ್ನೆಯನ್ನು ಬಿಡಿಸುವಂತ ಸಾಮರ್ಥ್ಯ ಹೊಂದುತ್ತೀರಿ. ಓಕೆ, ಇದಷ್ಟೇನಪ್ಪಾ ಅಂತಂದ್ರೆ ಇವತ್ತಿನ ಒಂದು ಪ್ರಮುಖ ವಿಡಿಯೋ ಆಗಿತ್ತು. ಈ ಒಂದು ವಿಡಿಯೋಗೆ ಇಷ್ಟ ಆಯ್ತಪ್ಪ ಅಂತಂದ್ರೆ ಕೊನೆಯದಾಗಿ ಲೈಕ್ ಬಟನ್ ಪ್ರೆಸ್ ಮಾಡ್ರಿ. ನೀವು ಲೈಕ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಮ್ಗೆ ವಿಡಿಯೋ ಮಾಡೋಕೆ ಬಹಳ ಒಂದು ಉತ್ಸಾಹ ಬರ್ತದ. ಓಕೆ, ನಮಗೆ ಸಪೋರ್ಟ್ ಮಾಡ್ರಿ. ಇದೇ ರೀತಿಯಾಗಿ ಮುಂದೆ ಇನ್ನೂ ಚೆನ್ನಾಗಿರುವಂತ ವಿಡಿಯೋಗಳನ್ನು ಮಾಡ್ತೀವಿ.
ಓಕೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.